ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಎಲೆಕ್ಷನ್ ನಿಂತಿರೋದ್ರಿಂದ ಸೂರ್ಯ ಪಾಂಪ್ಲೆಟ್ಗಳನ್ನ ರೆಡಿ ಮಾಡಿಸ್ಕೊಂಡು ಬಂದಿರ್ತಾನೆ. ಅದನ್ನ ಖುಷಿಯಾಗಿ ಮನೆಗೆ ತೊಗೊಂಡು ಬಂದು ಮೀನಾ ಕೈ ಕೊಟ್ಟು ನೋಡಿದ್ದೀನ ಅಂತ ಹೇಳಿದಾಗ ಮೀನಾ ಆ ಪಾಂಪ್ಲೆಟ್ಗಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಆದರೆ ಶಾಂತಿ ಮಾತ್ರ ಇದನ್ನ ನೋಡ್ತಾ ತುಂಬಾನೇ ಕೋಪ ಮಾಡ್ಕೊತಿರ್ತಾಳೆ. ಆಗ ರಂಗನಾಥ್ ಅವ್ರು ಅಲ್ಲಿಗೆ ಬಂದಾಗ ಮಾವ ತಗೊಳ್ಳಿ ಮಾವ ಅಂತ ಹೇಳಿ ಮೀನಾ ಕೊಡ್ತಾಳೆ. ಏನಮ್ಮ ಇದು ಅಂತ ರಂಗನಾಥ್ ಅವ್ರು ಕೇಳ್ತಿರೋವಾಗ ಅಪ್ಪಯ್ಯ ಅದೇ ಅಪ್ಪಯ್ಯ, ಮೀನಾ ಎಲೆಕ್ಷನ್ಗೆ ನಿಂತ್ಕೋತಾ ಇದ್ದಾಳಲ್ಲ ಅದಕ್ಕೆ ಪಾಂಪ್ಲೆಟ್ ಹೊಡ್ಸಿದ್ದೀನಿ, ಅವಳು ಏನೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೋ ಅದನ್ನೆಲ್ಲ ಇದರಲ್ಲಿ ಪ್ರಿಂಟ್ ಹಾಕ್ಸಿದ್ದೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಇದರಲ್ಲಿ ಮೊದಲನೇ ಪಾಂಪ್ಲೆಟ್ನ ನಿಮಗೆ ಮತ್ತೆ ಅತ್ತೆಗೆ ಕೊಟ್ಟು ಆಶೀರ್ವಾದ ತಗೋಬೇಕು ಮಾವ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ಅಯ್ಯೋ ಏನೋ ದೊಡ್ಡದಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತ್ಕೊಳ್ಳೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ, ಅಲ್ಲ ಇವಳು ನಿಂತ್ಕೋತಾ ಇರೋದೇ ನನಗೆ ಇಷ್ಟ ಇಲ್ಲ, ಅಂಥದ್ರಲ್ಲಿ ನಾನು ಹೋಗಿ ಇವಳ ಹತ್ರ ಇದನ್ನೆಲ್ಲ ಇಸ್ಕೋಬೇಕಂತ ಹೇಳಿ ಶಾಂತಿ ಕೋಪದಿಂದ ಹೇಳ್ತಾಳೆ. ಆಗ ಮೀನಾ ಬೇಜಾರು ಮಾಡ್ಕೊಂಡಾಗ ಪರವಾಗಿಲ್ಲ ಬಿಡು ಮೀನಾ, ನೀನು ಅಪ್ಪಯ್ಯನ ಹತ್ರ ಮಾತ್ರ ಆಶೀರ್ವಾದ ತಗೋ ಸಾಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಒಂದು ನಿಮಿಷ ಇರಮ್ಮ ಅಂತ ಹೇಳಿ ಏ ಶಾಂತಿ ನೀನು ಇಲ್ಲಿಗೆ ಬರ್ದೇ ಹೋದ್ರೂ ಪರವಾಗಿಲ್ಲ ಕಡೆ, ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಶಾಂತಿ ಇರೋ ಜಾಗಕ್ಕೆ ಹೋಗ್ತಾರೆ. ನಂತರ ರೀ ಯಾಕ್ರಿ ಇದಲ್ಲ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ ನೋಡು ಶಾಂತಿ, ಮೀನಾ ಒಂದು ಒಳ್ಳೆ ಸ್ಥಾನಕ್ಕೆ ನಿಂತ್ಕೋತಾ ಇದ್ದಾಳೆ, ನಮ್ಮ ಹತ್ರ ಆಶೀರ್ವಾದ ತಗೋಬೇಕು ಅಂತ ಅನ್ಕೊಂಡಿದ್ದಾಳೆ, ಸ್ವಲ್ಪ ನೀನು ಕಲ್ಮನ್ಸನ್ನ ಕರಗಿಸ್ಕೊಂಡು ಅವಳಿಗೆ ಆಶೀರ್ವಾದ ಮಾಡು ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ನಾನು ಯಾಕ್ರಿ ಇದನ್ನೆಲ್ಲ ಮಾಡಬೇಕು ಅಂತ ಶಾಂತಿ ಕೇಳ್ತಿರೋವಾಗ ಏ ಶಾಂತಿ, ನಿನಗೆ ಮರ್ಯಾದೆ ಕೊಡೋರಿಗೆ ನೀನು ಸರಿಯಾಗಿ ಮರ್ಯಾದೆ ಕೊಡಲಿಲ್ಲ ಅಂತಂದ್ರೆ ನಾಳೆ ದಿವಸ ನಿನ್ಗೆ ಯಾರು ಮರ್ಯಾದೆ ಕೊಡೋದಕ್ಕೆ ಇಲ್ಲದೆ ಹೋಗ್ಬೋದು ಕಣೆ, ಯೋಚನೆ ಮಾಡು ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಮೊದಲು ಮೀನಾಗಿ ಮರ್ಯಾದೆ ಕೊಡೋದನ್ನ ಕಲ್ತ್ಕೊ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರೋವಾಗ ನೀವು ಹೀಗೆಲ್ಲ ಅವಳಿಗೆ ಸಪೋರ್ಟ್ ಮಾಡ್ತೀರಿ, ಆಮೇಲೆ ಈ ಮಹಾರಾಣಿ ಮನೇಲಿ ಯಾರಿಗೂ ಮರ್ಯಾದೆನೇ ಕೊಡೋದಿಲ್ಲ ಅಂತ ಶಾಂತಿ ಕೋಪದಲ್ಲಿ ಹೇಳ್ತಾಳೆ. ಆಗ ಸಕ್ಕರೆ ಅವಳು ನಿನಗೆ ಮರ್ಯಾದೆ ಕೊಡೋದಕ್ಕೋಸ್ಕರನೇ ನಿಮ್ಗೆ ಇದನ್ನ ಕೊಡಬೇಕು ಅಂತ ಅನ್ಕೊಂಡಿರೋದು ಅಂತ ಹೇಳಿ ಹೋಗಮ್ಮ ಮೀನಾ ಕೊಡೋಗು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಮೀನಾ ಬಂದು ಇವರಿಬ್ಬರ ಕೈಗೆ ಮೊದಲನೇ ಪಾಂಪ್ಲೆಟ್ನ ಕೊಟ್ಟು ಅವರಿಬ್ಬರಿಂದ ಆಶೀರ್ವಾದ ತಗೋತಾಳೆ. ಹಾಗೆ ಮೀನಾ ಮನೇಲಿರೋ ಎಲ್ರಿಗೂ ಕೂಡ ಒಂದೊಂದು ಪಾಂಪ್ಲೆಟ್ನ ಕೊಡ್ತಾಳೆ. ಅಯ್ಯೋ ಏನಿದು, ಇದ್ರಲ್ಲಿ ಬರೀ ಕನ್ನಡದಲ್ಲಿ ಮಾತ್ರ ಇದೆ, ಇಂಗ್ಲೀಷಲ್ಲಿ ಹಾಕ್ಸಿಲ್ವಾ ಅಂತ ಹೇಳಿ ಮನೋಜ ಕೇಳ್ತಿರೋವಾಗ ಲೋ ಪೆಂಗ್ಯ, ಎಲ್ರಿಗೂ ಅರ್ಥ ಆಗಬೇಕು ಅಂತಂದ್ರೆ ನಮ್ಮ ಮಾತೃ ಭಾಷೆಲೇ ಅಲ್ವೇನೋ ನಾವು ಬರ್ಸ್ಬೇಕಾಗಿರೋದು, ಅದೇ ಕರೆಕ್ಟ್ ಆಗಿರೋದು. ಹೌದು, ನೀನೇನು ಬಂದಲ್ಲಿ ಓಟ್ ಹಾಕ್ತೀಯನೋ, ನಿನಗೆ ಇಂಗ್ಲೀಷಲ್ಲಿ ಸಪ್ರೇಟಾಗಿ ಪ್ರಿಂಟ್ ಹಾಕ್ಸೋದಕ್ಕೆ ಸುಮ್ಮನೆ ಓವರಾಗಿ ಆ್ಯಕ್ಟಿಂಗ್ ಮಾಡ್ಬಿಡ ಕಣಲೆ ತೇಕಡಿಕೆ, ಏನೋ ದೊಡ್ಡದಾಗಿ ಲಂಡನಲ್ಲಿ ಹುಟ್ಟು ಬೆಳೆದಿರೋ ಥರ ಆಡ್ತೀಯಲ್ಲೋ, ಸುಮ್ಮನೆ ಅದನ್ನೇ ಓದ್ಕೊಳ್ಳಲೆ ಅಂತ ಹೇಳಿ ಸೂರ್ಯ ಮನೋಜನಿಗೆ ಬೈತಾನೆ. ಆಗ ಅದಕ್ಕೆ ನೀವು ಕೊಟ್ಟಿರೋ ಆಶ್ವಾಸನೆ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ರವಿ ಮೀನನ್ ಹೊಗಳ್ತಿರೋವಾಗ ತುಂಬಾ ಥ್ಯಾಂಕ್ಸ್ ರವಿ ಅಂತ ಮೀನಾ ಹೇಳ್ತಾಳೆ. ಆಗ ಶಾಂತಿ ಅವಳು ಕೊಟ್ಟಿರೋ ಪಾಂಪ್ಲೆಟ್ನ ಮುದ್ರಿ ಎಸ್ದಾಗ ಅದನ್ನ ರಂಗನಾಥ್ ಅವ್ರು ನೋಡ್ಬಿಡ್ತಾರೆ. ನಂತರ ಶಾಂತಿನ ಗುರಾಯಿಸ್ತಿರೋವಾಗ ಶಾಂತಿ ಏನೋ ಗೊತ್ತಿಲ್ದಿರೋ ಥರ ಸುಮ್ಮನಾಗ್ಬಿಡ್ತಾಳೆ. ಆಗ ಅಲ್ಲೋ ರವಿ, ಆ ಪೇಪರಲ್ಲಿ ಏನಿದೆಯೋ ಸ್ವಲ್ಪ ಜೋರಾಗಿ ಓದಪ್ಪ, ಓದಕ್ ಬರದೆ ಮೂತಿ ತಿರುಗಿಸ್ತಾ ಇರೋರಿಗೆ ಸ್ವಲ್ಪ ಅರ್ಥ ಆಗ್ಲಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ರವಿ ಆ ಪಾಂಪ್ಲೆಟ್ನಲ್ಲಿ ಏನಿದೆಯೋ ಅದನ್ನ ಜೋರಾಗಿ ಓದೋದಕ್ಕೆ ಶುರು ಮಾಡಿದಾಗ ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಅದರಲ್ಲಿ ಆ ಹೂ ಕೊಟ್ಟೋ ಸಂಘದಲ್ಲಿರುವಂತ ಪ್ರತಿಯೊಬ್ಬರಿಗೂ ಮೀನಾ ಯಾವ ರೀತಿ ಸಪೋರ್ಟ್ ಮಾಡ್ತಾಳೆ ಅಂತ ಬರ್ದಿರುತ್ತೆ. ಅವ್ರ ಆರೋಗ್ಯದ ವಿಷಯಕ್ಕಾಗ್ಲಿ ಅವ್ರ ಮಕ್ಕಳು ಓದಿನ ವಿಷಯಕ್ಕಾಗ್ಲಿ ಇವಳು ಯಾವ ರೀತಿ ಸಪೋರ್ಟ್ ಮಾಡ್ತಾಳೆ ಅನ್ನೋದನ್ನೆಲ್ಲ ಅದ್ರಲ್ಲಿ ಬರ್ಸಿರ್ತಾಳೆ. ಅಷ್ಟೇ ಅಲ್ಲದೆ ಹೆಚ್ಚಾಗಿ ಬಡ್ಡಿ ಕೊಟ್ಟು ತೊಂದರೆ ಕೊಡ್ತಿರೋರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅದರಿಂದ ಜನಗಳು ಕಾಪಾಡ್ತೀನಿ ಅಂತ ಕೂಡ ಬರ್ಸಿರ್ತಾಳೆ. ಅದನ್ನ ಕೇಳಿ ರವಿ ತುಂಬಾನೇ ಖುಷಿ ಪಟ್ಟು ಪರವಾಗಿಲ್ಲ ಅದಕ್ಕೆ ನಿಮ್ ಧೈರ್ಯಕ್ಕೆ ಮೆಚ್ಚಲೇಬೇಕು ಅಂತ ಹೇಳಿ ಮೀನಾನ ಹೊಗಳ್ತಾ ಇರ್ತಾನೆ. ನಂತರ ಏ ಸೂರ್ಯ, ಅದಕ್ಕೆನ ಸುಮ್ಮನೆ ಅಸೆಂಬ್ಲಿ ಎಲೆಕ್ಷನ್ಗೆ ನಿಲ್ಸ್ಬೋದಲ್ವೋ, ಅವ್ರಿಗೆ ಅಷ್ಟೊಂದು ಕೆಪಾಸಿಟಿ ಇದೆ ಅಂತ ಹೇಳಿ ರವಿ ಹೇಳ್ತಿರೋವಾಗ ಅಯ್ಯೋ ಏನ್ ರವಿ ನೀವು, ಅದ್ರಲ್ಲೆಲ್ಲ ನಂಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಹೌದಲ್ವೇನೋ ರವಿಗಾನ್ ಸೂಪರ್ ಐಡಿಯಾ ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಅಮ್ಮ ಇದೆಲ್ಲ ಸುಮ್ಮನೆ ಹೊಟ್ಟೆಯವರಿಂದ ಮಾಡ್ತಿರೋ ಥರ ಅನಿಸ್ತಿಲ್ವೇನಮ್ಮ, ಇದೆಲ್ಲ ನಮಗೆ ಬೇಕೇನಮ್ಮ, ಇದರಿಂದ ನಮ್ಮ ಮನೆ ಖಂಡಿತವಾಗ್ಲೂ ಏನಾದರೂ ತೊಂದರೆ ಶುರುವಾಗುತ್ತೆ ನೋಡ್ತಾ ಇರೋ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಆಗ ಲೋ ಪೆಂಗ್ಯ, ಸುಮ್ಮನೆ ಏನೇನೋ ಮಾತಾಡ್ಬೇಡ ಕಣೋ, ಇದ್ರ ಬಗ್ಗೆ ನಿನ್ಗೇನೋ ಗೊತ್ತು, ಇದೆಲ್ಲ ತುಂಬಾ ಓದ್ದೇ ಇರೋರು ತುಂಬಾ ಕಷ್ಟಪಡೋರ್ಗೆ ಮಾತ್ರ ಗೊತ್ತು ಕಣೋ ಅವ್ರ ಕಷ್ಟ ಏನು ಅಂತ, ಇದೆಲ್ಲ ನಿನ್ನಂತ ಕಾರಲ್ಲಿ ಓಡಾಡ್ಕೊಂಡು AC ಶೋರೂಮಲ್ಲಿ ಕುತ್ಕೊಂಡಿರೋನ್ಗೆ ಏನೋ ಗೊತ್ತಾಗುತ್ತೆ, ಸಮಸ್ಯೆ ಬಂದಾಗ್ಲೇ ಅದ್ರ ಬೆಲೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು, ಮೀನಾ ಆ ಕಷ್ಟನ ಅರ್ಥ ಮಾಡ್ಕೊಂಡಿರೋದಕ್ಕೆ ಎಲ್ಲರೂ ಸಹಾಯ ಮಾಡಬೇಕು ಅಂತ ಈ ತರ ನಿರ್ಧಾರ ಮಾಡಿರೋದು ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಇದೆಲ್ಲ ಬರೀ ಬಾಯಿ ಮಾತು ಕಷ್ಟನೇ ಚಂದ, ಇದನ್ನ ಹೋಗಿ ಆಚೆ ಹೇಳಿದ್ರೆ ಯಾರು ಕೇಳೋದಿಲ್ಲ ಕಣೋ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಹೇ ಶಾಂತಿ, ಕೊಟ್ಟಿರೋ ಪಾಂಪ್ಲೆಟ್ನ ಓದ್ದೆ ಅದನ್ನ ಸುಮ್ಮನೆ ಸುತ್ತಿ ಬಿಸಾಕಿದ್ಯಾ, ಈ ರೀತಿ ಬೇಡದಿರೋ ಕೆಲಸ ಮಾಡಿ ಸುಮ್ಮನೆ ಅವಳಿಗೆ ನೋವು ಕೊಡ್ತಾ ಇದೆಯಲ್ಲೇ, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ, ನಿನ್ಗಿಷ್ಟ ಇಲ್ಲ ಅಂತಂದ್ರೆ ಬಿಟ್ಬಿಡು, ಇದು ಸೂರ್ಯ ಮತ್ತೆ ಮೀನಾಗೆ ಸಂಬಂಧಪಟ್ಟಿರುವಂತ ವಿಷಯ, ನಿನ್ಗಿಷ್ಟ ಇಲ್ಲ ಅಂತಂದ್ರೆ ಇದ್ರ ತಲೆ ಹಾಕ್ಬೇಡ ಅಂತ ಹೇಳಿ ಹೇ ಮನೋಜ ನಿನ್ಗೂ ಸೇರ್ಸೆ ಕಣೋ ಹೇಳ್ತಾ ಇರೋದು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ ಅಯ್ಯೋ ಡ್ಯಾಡಿ, ನಾನು ಯಾಕೆ ಇವ್ರ ವಿಷಯದಲ್ಲಿ ತಲೆ ಹಾಕ್ಲಿ, ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಆಗ ಅಯ್ಯೋ ಆಯ್ತು ಬಿಡ್ರಿ, ಈ ತರ ಪೋಸ್ಟರ್ಗೂ ನೋಟಿಸ್ಗೂ ದುಡ್ಡು ಖರ್ಚು ಮಾಡೋದಕ್ಕೆ ಹೇಳಿ ಕೊನೆಗೆ ಅವ್ರು ಸೋಲೋದಂತೂ ಗ್ಯಾರಂಟಿ, ಇದಕ್ಕೆಲ್ಲ ಸುಮ್ಮನೆ ವೇಸ್ಟ್ ಆಗಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಶಾಂತಿ ಅಲ್ಲಿಂದ ಹೋಗ್ತಾಳೆ. ಆಗ ನೋಡಮ್ಮ ಮೀನಾ, ಅವಳೇನಾದ್ರೂ ಹೇಳ್ಕೊಳ್ಳಿ, ನೀವೆಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಒಂದು ಒಳ್ಳೆ ವಿಷಯ ನಡಿಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಕೂಡ ಅದ್ರ ಬಗ್ಗೆ ಒಳ್ಳೆ ತರನೇ ಯೋಚನೆ ಮಾಡಬೇಕು, ನಿನಗೆ ಒಳ್ಳೇದಾಗ್ಲಮ್ಮ, ಇದರಲ್ಲಿ ನಿನಗೆ ಜಯ ಸಿಗ್ಲಿ ಅಂತ ಹೇಳಿ ರಂಗನಾಥ್ ಅವ್ರ ಮೀನಾಗೆ ಆಶೀರ್ವಾದ ಮಾಡ್ತಾರೆ.
ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಸೇರ್ಕೊಂಡು ಹೂವಿನ ಅಂಗಡಿಗಳ ಹತ್ರ ಬಂದು ಎಲ್ಲಾ ಪಾಂಪ್ಲೆಂಟ್ಗಳನ್ನ ಹಂಚ್ತಿರೋವಾಗ ವಿಶಾಲಾಕ್ಷಿ ಮಾತ್ರ ಅಲ್ಲಿರೋ ಹೆಂಗಸರುಗಳಿಗೆಲ್ಲ ಸೀರೆ ಕೊಟ್ಟು ಅವ್ರ ಕಡೆ ಹೇಳ್ಕೊಳ್ಳೋದಕ್ಕೆ ಅಂತ ನೋಡ್ತಿರ್ತಾಳೆ. ನೋಡಿ, ನೀವೇನಾದ್ರೂ ನನಗೆ ಸಪೋರ್ಟ್ ಮಾಡಿದ್ರಿ ಅಂತಂದ್ರೆ ಈ ತರ ಅವಾಗವಾಗ ನಿಮ್ಗೆ ಇದನ್ನೆಲ್ಲ ಕೊಡ್ತಾನೆ ಇರ್ತೀನಿ. ಅಷ್ಟೇ ಅಲ್ಲ, ನಾನು ಅಧಿಕಾರಕ್ಕೆ ಬಂದ್ರೆ ಇದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನೋಡ್ಕೋತೀನಿ ಅಂತ ಹೇಳಿ ವಿಶಾಲಾಕ್ಷಿ ಅಲ್ಲಿರೋ ಹೆಂಗಸರುಗಳಿಗೆಲ್ಲ ಹೇಳ್ತಿರುವಾಗ ಅಲ್ಲಿ ಸೇರಿರೋ ಜನ ಎಲ್ಲ ಮೀನಾ ಕೊಟ್ಟಿರೋ ಪಾಂಪ್ಲೆಂಟ್ ನ ಬಿಸಾಕಿ ವಿಶಾಲಾಕ್ಷಿಗೆ ಜೈಕಾರ ಹಾಕ್ತಿರ್ತಾರೆ. ಇದರಿಂದ ಮೀನಾಗ್ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಸೂರ್ಯ ಮಾತ್ರ ಅವಳಿಗೆ ಸಮಾಧಾನ ಮಾಡಿ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಆದ್ರೆ ಮೀನಾ ಮಾತ್ರ ವಿಶಾಲಾಕ್ಷಿನೇ ನೋಡ್ಕೊಂಡು ಹೋಗ್ತಿರೋವಾಗ ವಿಶಾಲಾಕ್ಷಿ ಮಾತ್ರ ತನ್ನ ಗೆದ್ದೆ ಅನ್ನೋ ರೀತಿ ಅವಳ ಮುಂದೆ ಪೋಸ್ಟ್ ಕೊಡ್ತಾ ಅವಳ ಮುಂದೆನೆ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ. ಈ ಕಡೆ ಮೀನಾ ಇಷ್ಟೆಲ್ಲ ಆಯ್ತಲ್ಲ ಅಂತ ಬೇಜಾರಲ್ಲಿ ಸೂರ್ಯನ ಜೊತೆ ಶ್ರುತಿ ರೆಸ್ಟೋರೆಂಟ್ ಬರ್ತಾಳೆ. ಅಲ್ಲಿಗೆ ಶ್ವೇತಾ ಕೂಡ ಬರ್ತಾಳೆ. ಮೀನಮ್ಮರಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ, ನಾವು ಬೇರೆ ಯಾವ್ದಾದ್ರು ದಾರಿ ಹುಡ್ಕೋಣ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ಹೌದು, ಅದಕ್ಕೆ ಏನಾದ್ರೂ ಐಡಿಯಾ ಮಾಡೋಣ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಆಗ ಮೀನಾ ಅವರೇ, ನೀವು ಎಲೆಕ್ಷನ್ ಅಲ್ಲಿ ಹೊಸದಾಗಿ ನಿಂತ್ಕೋತಾ ಇದೀರಾ ಅಲ್ವಾ, ಅದಕ್ಕೆ ಅವ್ರಿಗೆ ನಿಮ್ ಬಗ್ಗೆ ಏನು ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನೀವು ಬಂದ್ರೆ ಅವ್ರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ಅವ್ರಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನಮ್ಮ ದೇಶದ ಜನಗಳೇ ಇಷ್ಟು, ಯಾರಾದ್ರೂ ಏನಾದ್ರೂ ಫ್ರೀಯಾಗಿ ಕೊಡ್ತಾರೆ ಅಂತಂದ್ರೆ ಸಾಕು ಅದಕ್ಕೆ ಹೋಗಿ ನಿಂತ್ಕೊಂಡ್ ಬಿಡ್ತಾರೆ. ಅದರಿಂದ ಆಗೋ ಕಷ್ಟ ನಷ್ಟಗಳನ್ನ ಅವ್ರು ಯೋಚನೆ ಮಾಡೋದಿಲ್ಲ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಇಲ್ಲ ಶ್ವೇತಾ, ಅವ್ರು ನನ್ಗೆ ಓಟ್ ಆಗ್ತಾ ಇದ್ರು ಪರವಾಗಿಲ್ಲ, ಆದ್ರೆ ನಾನು ಕೊಟ್ಟಿರೋ ಪಾಂಪ್ಲೆಟ್ನ ಯಾರು ಸರಿಯಾಗಿ ಓದ್ಲೇ ಇಲ್ವಲ್ಲ, ಎಲ್ಲ ಅಲ್ಲಲ್ಲೇ ಎಸ್ದು ಬಿಟ್ರು, ನನಗೆ ತುಂಬಾನೇ ಅದರಿಂದ ಬೇಜಾರಾಗೋಯ್ತು ಅಂತ ಹೇಳಿ ಮೀನಾ ಬೇಜಾರು ಮಾಡ್ಕೊಂಡು ಹೇಳ್ತಾಳೆ. ಏನಾದ್ರೂ ಫ್ರೀಯಾಗಿ ಕೊಡ್ತಾರೆ ಅಂತಂದ್ರೆ ಸಾಕು, ಈಗಿನ ಜನಗಳು ಅವ್ರ ಕಡೆನೆ ಹೋಗ್ಬಿಡ್ತಾರಲ್ವಾ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಅಯ್ಯೋ ಅದು ಹಂಗಲ್ಲ ಕಣಮ್ಮ, ನಿಂತರ ಎಲ್ಲಾ ರೀತಿಯ ಅನುಕೂಲ ಇರೋರಿಗೆ ಈ ತರ ಫ್ರೀಯಾಗಿ ಕೊಡೋದೆಲ್ಲ ದೊಡ್ಡದಾಗಿ ಕಾಣಿಸೋದಿಲ್ಲ. ಆದ್ರೆ ಆವತ್ತಿನ ದಿವಸ ಖರ್ಚಿಗೆ ಕಷ್ಟಪಡೋರಿಗೆ ಕೆಲವೊಂದು ಫ್ರೀಯಾಗಿ ಸಿಗ್ಬೇಕಾದ್ರೆ ಅದು ದೊಡ್ಡದು ಅಂತಾನೆ ಅನ್ಸುತ್ತೆ. ಇಲ್ಲಿ ಸಮಸ್ಯೆ ಇರೋದು ಫ್ರೀಯಾಗಿ ಕೊಡ್ತಾ ಇರೋದಲ್ಲ, ಅವ್ರು ಏನ್ ಕೊಡ್ತಾ ಇದಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಜೀವನಕ್ಕೆ ಉಪಯೋಗ ಆಗೋ ರೀತಿ ನಾವು ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ ಶ್ವೇತಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ರೀ, ನನ್ಗೊಂದು ಐಡಿಯಾ ಬರ್ತಾ ಇದೆ, ಹೇಳ ಅಂತ ಹೇಳಿ ಮೀನಾ ಕೇಳ್ತಾಳೆ. ಅದೇನ್ ಹೇಳಮ್ಮ ಅಂತ ಸೂರ್ಯ ಕೇಳ್ತಿರೋವಾಗ, ಹೂ ಕಟ್ಟೋ ಅಕ್ಕಂದ್ರಲ್ಲ ಅವಾಗವಾಗ ಹೇಳ್ತಾ ಇರ್ತಾರ್ರಿ, ಮಕ್ಕಳನ್ನ ಸ್ಕೂಲ್ಗೇನೋ ಸೇರಿಸ್ಬಿಟ್ವಿ, ಆದ್ರೆ ಅವ್ರನ್ನ ಟ್ಯೂಷನ್ ಕಳ್ಸಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಓದ್ತಾರೆ, ಆದ್ರೆ ಟ್ಯೂಷನ್ ಕಳ್ಸೋದಕ್ಕೆ ನಮ್ಮ ಹತ್ರ ಅಷ್ಟೊಂದು ವರಮಾನ ಇಲ್ಲ ಅಂತ ಹೇಳ್ತಿದ್ರು. ಇದನ್ನ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ಕೋತಿದ್ರು ರೀ, ಅದಕ್ಕೆ ನಾವೇನಾದ್ರೂ ಮಾಡ್ಲೇಬೇಕು ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಸೂಪರ್ ಮೀನಾ ಅವರೇ, ನನಗೆ ಟೀಚಿಂಗ್ ಅಂದ್ರೆ ತುಂಬಾನೇ ಇಷ್ಟ, ನಾನು ಆಗಾಗ ಪಕ್ಕದ ಮನೆ ಹುಡುಗರಿಗೆಲ್ಲ ಪಾಠ ಮಾಡ್ತಿರ್ತೀನಿ, ನಾನು ಬೇಕಾದ್ರೆ ನಿಮ್ಗೊಂದು ಹೆಲ್ಪ್ ಮಾಡ್ತೀನಿ, ನಿಮ್ ಹೂ ಕಟ್ಟೋ ಸಂಘದಲ್ಲಿರೋ ಮಕ್ಕಳಿಗೆ ವಾರದಲ್ಲಿ 3 ದಿವಸ ನಾನು ಫ್ರೀಯಾಗಿ ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿ ಶ್ವೇತಾ ಮಾತು ಕೊಡ್ತಾಳೆ. ಇದನ್ನ ಕೇಳಿ ಶ್ರುತಿ, ರವಿ, ಮೀನಾ ಮತ್ತೆ ಸೂರ್ಯನ್ಗೆ ತುಂಬಾನೇ ಖುಷಿ ಆಗುತ್ತೆ. ನಿಜ ಹೇಳ್ತಿದ್ಯಾ ತಂಗ್ಯವ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಹೌದು ಅಣ್ಣ, PUC ವರ್ಗೂ ನಾನು ಎಲ್ಲ ಮಕ್ಕಳಿಗೂ ಟ್ಯೂಷನ್ ತಗೋತೀನಿ, ನನ್ನ ಮನ್ಸ್ಗೂ ಅದು ಇಷ್ಟ ಆಗುತ್ತೆ, ಅವ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯ ಶ್ವೇತನ ಹೊಗಳ್ತಿರ್ತಾನೆ. ಹೌದು ಶ್ವೇತಾ, ಒಳ್ಳೆ ಐಡಿಯಾ, ಜೀವನದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬರಬೇಕು ಅಂತಂದ್ರೆ ಅದಕ್ಕೆ ಫಸ್ಟ್ ಸ್ಟೆಪ್ ಎಜುಕೇಶನ್ ಆಗಿರುತ್ತೆ, ಅದನ್ನ ಕೊಡ್ತೀವಿ ಅಂತ ಅದಕ್ಕೆ ಹೇಳಿದ್ರೆ ಸಾಕು, ಖಂಡಿತ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಆಗ ಮೀನಾ, ಸೂರ್ಯ, ರವಿ ಮತ್ತೆ ಶ್ರುತಿ 4 ಜನನು ಶ್ವೇತಾಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ. ಆಗ ಮೀನಾ, ಮರಿ, ನನಗೂ ಒಂದು ಐಡಿಯಾ ಬರ್ತಾ ಇದೆ, ನನಗೆ ಗೊತ್ತಿರೋ ಫ್ಯಾಮಿಲಿ ಡಾಕ್ಟರ್ ಒಬ್ರು ಇದ್ದಾರೆ, ಅವ್ರ ಹತ್ರ ಹೇಳಿ ಸಂಘದಲ್ಲಿರೋ ಮೆಂಬರ್ಗಳಿಗೆ ಮತ್ತೆ ಅವ್ರ ಮನೆಯವ್ರು ಎಲ್ರಿಗೂ ಫ್ರೀ ಆಗಿ 3 ತಿಂಗಳಿಗೆ ಒಂದ್ಸಲ ಮೆಡಿಕಲ್ ಕ್ಯಾಂಪ್ ನ ಅರೇಂಜ್ ಮಾಡಿಸ್ತೀನಿ, ಹೇಗಿದೆ ಈ ಐಡಿಯಾ ಅಂತ ಹೇಳಿ ಶ್ರುತಿ ಕೂಡ ಮೀನಾಗೆ ಸಪೋರ್ಟ್ ಮಾಡ್ತಿರ್ತಾಳೆ. ಅದನ್ನ ಕೇಳಿ ಎಲ್ರಿಗೂ ಖುಷಿ ಆಗುತ್ತೆ. ಹೇ ಮೈಕಮ್ಮ, ಇದು ಸೂಪರ್ ಐಡಿಯಾ, ಓದಿನ ಜೊತೆಗೆ ಆರೋಗ್ಯ ಭಾಗ್ಯ ಕೂಡ, ವಾ ಎಷ್ಟು ಸೂಪರ್ ಆಗಿದೆ, ಇದೆರಡು ಸರಿ ಇತ್ತು ಅಂತಂದ್ರೆ ಸಾಕು, ಒಬ್ಬ ಮನುಷ್ಯ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳಿ ಸೂರ್ಯ ಹೊಗಳ್ತಾ ಇರ್ತಾನೆ. ಈ ಕಡೆ ಇವರೆಲ್ಲರೂ ಮಾತಾಡ್ಕೊಂಡಂಗೆನೆ ಹೂ ಕಟ್ಟೋ ಸಂಘದಲ್ಲಿ ಜನರನ್ನ ಸೇರಿಸಿ ಇದೆಲ್ಲ ಹೇಳ್ಬೇಕು ಅಂತ ಮೀನಾ ಅವರೆಲ್ಲರೂ ಒಂದು ಹೂವಿನ ಅಂಗಡಿ ಹತ್ರ ಕರೆದಿರ್ತಾಳೆ. ಮೀನನ್ನ ನೋಡ್ತಿದ್ದಂಗೆನೆ ಅಲ್ಲಿರೋ ಮೀನಾ ಫ್ರೆಂಡ್ಸ್ಗಳೆಲ್ಲ ಚಪ್ಪಾಳೆ ತಟ್ಟೋದಕ್ಕೆ ಶುರು ಮಾಡಿದಾಗ ಅದ್ರಲ್ಲಿರೋ ಕೆಲವರು ಅವಳು ಇನ್ನೂ ಏನು ಅಂತಾನೆ ಹೇಳಿಲ್ಲ, ಅಷ್ಟರಲ್ಲೇ ನೀವೆಲ್ಲರೂ ಚಪ್ಪಾಳೆ ತಟ್ತಾ ಇದ್ದೀರಲ್ಲ ಅಂತ ಹೇಳಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನೋಡಿ ಅಣ್ಣ, ನಮ್ಗೆ ಮೀನಾ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅವಳು ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಾಳೆ, ಅವಳು ಅಧಿಕಾರದಲ್ಲಿ ಇದ್ರು ಅಷ್ಟೇ, ಇಲ್ಲದೆ ಹೋದ್ರು ಅಷ್ಟೇ, ಯಾರಿಗಾದ್ರೂ ಕಷ್ಟ ಅಂತ ಬಂದಾಗ ಎಲ್ರಿಗೂ ಸಹಾಯ ಮಾಡ್ತಾಳೆ ಅಂತ ಹೇಳಿ ಹೂ ಕಟ್ಟೋರೆಲ್ಲ ಹೇಳ್ತಿರುವಾಗ, ಅದೆಲ್ಲ ಇರ್ಲಮ್ಮ, ನಮ್ಗೆ ವಿಶಾಲಾಕ್ಷಿ ಅಕ್ಕ ತುಂಬಾ ವರ್ಷದಿಂದ ಗೊತ್ತು, ಆದ್ರೆ ಇವರು ಹೊಸ ಕ್ಯಾಂಡಿಡೇಟು, ಇವ್ರೇನ್ ಮಾಡ್ತಾರೆ ಅಂತಾನೆ ನಮ್ಗೆ ಗೊತ್ತಿಲ್ವಲ್ಲ, ಮೊದ್ಲು ಇವ್ರೇನ್ ಮಾಡ್ತಾರೆ ಅಂತ ಹೇಳಿ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಎಲ್ಲರೂ ಗಂಡಸರೆಲ್ಲ ಬೇಕಾಬಿಟ್ಟಿಯಾಗಿ ಮಾತಾಡ್ತಿರ್ತಾರೆ. ಆಗ ನೀವ್ ಹೇಳಿದ್ದು ಕರೆಕ್ಟೇ ಸರ್, ಎಲೆಕ್ಷನ್ ಅಲ್ಲಿ ಒಬ್ರು ನಿಂತ್ಕೋತಾ ಇದಾರೆ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋರಿಂದ ಹಿಡಿದು ಅವ್ರ ಎದುರಾಳಿಗಳು ಅಂತ ಎಲ್ಲರೂ ಇರ್ಲೇಬೇಕಲ್ಲ, ಅದು ಅಲ್ದ ಎಲ್ಲರೂ ಬಂದು ಸುಮ್ನೆ ಓಟ್ ಹಾಕಿ ಅಂದ್ರೆ ಯಾರು ತಾನೇ ಓಟ್ ಹಾಕ್ತಾರೆ ಹೇಳಿ, ಯಾರು ಜನಗಳಿಗೋಸ್ಕರ ಏನ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೇಬೇಕಲ್ವಾ, ಅದನ್ನ ಇಟ್ಕೊಂಡು ಯೋಚನೆ ಮಾಡಿ ಆಮೇಲೆ ಓಟ್ ಹಾಕ್ಬೇಕು. ಅದೇ ತರಾನೇ ನೀವು ಮೀನಾ ಹೇಳೋದನ್ನ ಕೇಳಿಸ್ಕೊಳ್ಳಿ, ಅದ್ರ ಮೇಲೆ ನೀವು ಯಾರು ಓಟ್ ಹಾಕ್ಬೇಕು ಅಂತ ಯೋಚನೆ ಮಾಡಿ ಅಂತ ಹೇಳಿ, ಮೀನಾ ಮರಿ ನೀವು ಗೆದ್ದು ಬಂದ್ರೆ ಏನ್ ಮಾಡ್ತೀರಾ ಅಂತ ಎಲ್ಲರ ಹತ್ರ ಹೇಳ್ಕೊಳ್ಳಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆಗ ಮೀನಾ ಎಲ್ಲರ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಎಲ್ರಿಗೂ ನಮಸ್ಕಾರ, ನಾನು ಎಲೆಕ್ಷನ್ಗೆ ಯಾಕೆ ನಿಲ್ತಾ ಇದ್ದೀನಿ ಅಂತಂದ್ರೆ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಏನಮ್ಮ ನಿನ್ಗೇನ್ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ, ನಮ್ಗೆ ಹೂ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀಯಾ, ಇಲ್ಲ ಯಾವ ಸೀಸನ್ ಅಲ್ಲಿ ಯಾವ ಹೂವಲ್ಲಿ ಕಾಸಾಗುತ್ತೆ ಅಂತ ಹೇಳ್ಕೊಡ್ತೀಯಾ ಅಂತ ಹೇಳ್ಕೊಂಡು ಅಲ್ಲಿರೋ ಗಂಡಸರೆಲ್ಲ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಆಗ ನೋಡಿ, ನೀವು ಹೇಳೋದ್ರ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ಅದಕ್ಕೆ ಯಾವಾಗ ಅವಶ್ಯಕತೆ ಬರುತ್ತೋ ಅವಾಗ ನಾನು ಮಾತಾಡ್ತೀನಿ ಅಂತ ಮೀನಾ ಹೇಳ್ತಿರೋವಾಗ, ಸರಿ ಬಿಡಮ್ಮ, ಅದೇನ್ ಹೇಳ್ತೀಯೋ ಹೇಳು ಅಂತ ಹೇಳಿ ಅಲ್ಲಿರೋ ಗಂಡಸರು ಹೇಳ್ತಿರ್ತಾರೆ. ಆಗ ಮೊದಲು ಮೀನಾ ಏನು ಹೇಳ್ತಾಳೋ ಅದನ್ನ ಕೇಳಿ ಮಧ್ಯದಲ್ಲಿ ಮಾತಾಡೋದಕ್ಕೆ ಬರಬೇಡಿ ಅಂತ ಹೇಳಿ ಅಲ್ಲಿರೋ ಹೆಂಗಸರೆಲ್ಲ ಬಯೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲ ಕಣಮ್ಮ, ಸುಮ್ಮನೆ ಯಾಕಮ್ಮ ನಿನ್ಗೆ ತೊಂದರೆ, ವಿಶಾಲಾಕ್ಷಿ ಅಕ್ಕ ನಮಗೆ ತುಂಬಾ ವರ್ಷಗಳಿಂದ ಗೊತ್ತು, ತುಂಬಾನೇ ದುಡ್ಡಿಟ್ಟಿರೋರು, ಅವ್ರು ನಿಂತ್ಕೋತಾರೆ ಸರಿ,
ನಿನಗೆ ಯಾಕಮ್ಮ ಇದ್ರ ಉಸಾಬರಿ ಎಲ್ಲ ಅಂತ ಹೇಳಿ ಅಲ್ಲಿರೋ ಗಂಡಸರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ, ನೀವು ಮಾತಾಡೋದಕ್ಕೂ ಮುಂಚೆ ನಾನು ಏನು ಹೇಳ್ತೀನೋ ಅದನ್ನೆಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಹೇಳೋದನ್ನ ಕೇಳಿಸ್ಕೊಂಡು ನಿಮ್ಮ ಮನಸ್ಸಿಗೆ ಇಷ್ಟ ಆದ್ರೆ ಮಾತ್ರ ನೀವು ನನಗೆ ಓಟ್ ಹಾಕಿ, ಇಲ್ಲ ಅಂದ್ರೆ ಹಾಕಬೇಡಿ. ನಾನು ಈ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನ್ನಿಂದ ನಿಮ್ಗೆ ಯಾವ ರೀತಿ ಒಳ್ಳೇದು ಮಾಡೋದಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಸುಮ್ಮನೆ ಬೇರೆಯವ್ರ ತರ ದುಡ್ಡು ಕೊಡೋದು, ಸೀರೆ ಕೊಡೋದು ಈ ತರ ಎಲ್ಲ ಮಾಡೋದಿಲ್ಲ. ನಾನು ಹೇಳೋದು ನಿಮ್ಮ ಮುಂದಿನ ಜನರೇಷನ್ಗೆ ತುಂಬಾನೇ ಸಹಾಯ ಆಗುವಂಥದ್ದು. ಇದರಿಂದ ನಿಮ್ಮ ಮಕ್ಕಳು ತುಂಬಾನೇ ಚೆನ್ನಾಗಿರ್ತಾರೆ ಅಂತ ಹೇಳಿ ಮೀನಾ ಹೇಳ್ತಿರುವಾಗ ಅದನ್ನ ಕೇಳಿ ಎಲ್ಲರೂ ಹೆಂಗಸರೆಲ್ಲ ಚಪ್ಪಾಳೆ ತಟ್ತಿರ್ತಾರೆ. ಆಗ ಮೀನಾ, ನೋಡಿ, ನಾನು ಹೂ ಕಟ್ಟೋ ಸಂಘದಲ್ಲಿರುವಂತ ಎಲ್ಲಾ ಮಕ್ಕಳಿಗೂ ಟ್ಯೂಷನ್ ಹೇಳೋದಕ್ಕೆ ಏರ್ಪಾಡು ಮಾಡಿದ್ದೀನಿ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಅಯ್ಯೋ, ಸ್ಕೂಲ್ ಕಳ್ಸೋದೇ ದೊಡ್ಡ ವಿಷಯ, ಅದಕ್ಕೆ ದುಡ್ಡು ಹೊಂದೋದಕ್ಕೆ ಆಗ್ತಿಲ್ಲ, ಇನ್ನು ಈ ಟ್ಯೂಷನ್ ಬೇರೆನಾ ಅಂತ ಹೇಳಿ ಅಲ್ಲಿರೋ ಗಂಡಸರು ಮಾತಾಡ್ತಿರ್ತಾರೆ. ಆಗ ನಿಮ್ಗೇನಯ್ಯ ಗೊತ್ತು, ನಮ್ಮನೆ ಹೆಣ್ಮಕ್ಳೆಲ್ಲ ಚೆನ್ನಾಗಿ ಓದಿದ್ರೆ ತಾನೆ ಅವ್ರ ಮುಂದಿನ ಜೀವನ ಚೆನ್ನಾಗಿರೋದು, ನಮ್ಮ ತರ ಆಗ್ಬಾರ್ದಲ್ವಾ ಅಂತ ಹೇಳಿ ನೀನ್ ಹೇಳು ಮೀನಾ ಅಂತ ಹೇಳಿ ಅಲ್ಲಿರೋ ಹೆಂಗಸರೆಲ್ಲ ಮೀನಾಗ್ ಸಪೋರ್ಟ್ ಮಾಡ್ತಿರ್ತಾರೆ. ಆಗ ನಾನು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿನೇ ಇದ್ರ ಬಗ್ಗೆ ತೀರ್ಮಾನ ಮಾಡಿರೋದು. ಇದರಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ನೀವು ಟ್ಯೂಷನ್ಗೆ ದುಡ್ಡು ಕಟ್ಟುವಂತ ಅವಶ್ಯಕತೆ ಇಲ್ಲ, ಫ್ರೀ ಆಗಿ ಟ್ಯೂಷನ್ ಹೇಳ್ಕೊಡ್ತೀವಿ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ಅಲ್ಲಿರೋ ಎಲ್ರಿಗೂ ಕೂಡ ತುಂಬಾನೇ ಖುಷಿಯಾಗಿ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅದ್ ಹೇಗಮ್ಮ ನೀನ್ ದುಡ್ಡು ಕೊಡೋದು ಬೇಡ ಅಂತ ಹೇಳ್ತಿದ್ಯಾ, ಹೇಳ್ಕೊಡೋರ್ಗಾದ್ರೂ ದುಡ್ಡು ಕೊಡ್ಲೇಬೇಕಲ್ವಾ ಅಂತ ಹೇಳಿ ಅಲ್ಲಿರೋ ಗಂಡಸರೆಲ್ಲ ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲ ಅಣ್ಣ, ಅವ್ರು ಕೇಳೋದಿಲ್ಲ ಅಂತ ಹೇಳಿ ಶ್ವೇತಾ ಬಾಯಿಲಿ ಅಂತ ಹೇಳ್ತಾ ಮೀನಾ ಶ್ವೇತನ ಎಲ್ರಿಗೂ ಪರಿಚಯ ಮಾಡಿಸ್ಕೊಟ್ಟು ಇವರೇ ನಿಮ್ಮ ಮಕ್ಕಳಿಗೆ ಫ್ರೀಯಾಗಿ ಟ್ಯೂಷನ್ ಹೇಳ್ಕೊಡೋದು ಅಂತ ಹೇಳಿ ಮೀನಾ ಹೇಳ್ತಾಳೆ. ಆದ್ರೆ ಅಲ್ಲಿರೋ ಗಂಡಸರು ಇದನ್ನ ನಂಬಲ್ಲ ಅಂತಿರೋವಾಗ ಹೆಂಗಸರೆಲ್ಲ ಮೀನಾಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ನಂತರ ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಒಂದು ಮಗುಗೆ ಎಜುಕೇಶನ್ ಅನ್ನೋದು ಎಷ್ಟು ಮುಖ್ಯನೋ ಅದೇ ರೀತಿ ಒಂದು ಕುಟುಂಬಕ್ಕೆ ಆರೋಗ್ಯ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಮನೆಯಲ್ಲಿ ಆಗಾಗ ಎಲ್ಲರೂ ಹುಷಾರ್ ತಪ್ತಾನೆ ಇರ್ತಾರೆ. ಅದಕ್ಕೆ 3 ತಿಂಗಳಿಗೆ ಒಂದ್ಸಲಿ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ ಅದನ್ನ ಕೇಳಿ ಎಲ್ಲರೂ ಕೂಡ ಚಪ್ಪಾಳೆ ತಟ್ತಿರ್ತಾರೆ. ಹಾಗೆ ಎಲ್ಲರೂ ಮೀನನ್ನ ಹೊಗಳ್ತಾ, ಇಷ್ಟೆಲ್ಲ ಮಾಡ್ತೀಯ ಅಂದ್ಮೇಲೆ ನಮ್ಮ ಓಟೆಲ್ಲ ನಿನ್ಗೇನೆ ಅಂತ ಹೇಳಿ ಎಲ್ಲರೂ ಮೀನಾ ಹೇಳ್ತಿರ್ತಾರೆ. ಆಗ ಮೀನಾ ಮರಿ, ಖಂಡಿತ ನೀವೇ ವಿನ್ ಆಗೋದು, ಆ ನಂಬಿಕೆ ನನಗೆ ಬಂತು ಅಂತ ಹೇಳಿ ಶ್ರುತಿ ಮೀನಾ ಹತ್ರ ಹೇಳ್ತಿರ್ತಾಳೆ. ಈ ಕಡೆ ಈ ವಿಷಯ ಎಲ್ಲ ವಿಶಾಲಾಕ್ಷಿ ಗೊತ್ತಾಗುತ್ತೆ. ಅಯ್ಯೋ ಬಿಡ್ರೋ, ಅವ್ರೇನೇ ಮಾಡಿದ್ರು ಕೂಡ ಅಷ್ಟೇನೆ, ಅವ್ರೇನೇ ಐಡಿಯಾ ಮಾಡಿದ್ರು, ಏನೇ ಪ್ಲಾನ್ ಮಾಡಿದ್ರು ಕೊನೆಗೆ ಗೆಲ್ಲೋದು ಇದೇನೆ, ತಗೊಳ್ಳಿ ಅಂತ ಹೇಳ್ತಾ ವಿಶಾಲಾಕ್ಷಿ ಅಲ್ಲಿ ಬಂದಿರೋ ಅವಳ ಚೇಲಗಳ ಕೈಗೆ ದುಡ್ಡನ್ನು ಕೊಡ್ತಾಳೆ. ಇದನ್ನ ಎಲ್ರಿಗೂ ಹಂಚಿ ಓಟ್ನ ನನಗೆ ಹಾಕೋದಕ್ಕೆ ಹೇಳಿ ಅಂತ ಹೇಳಿ ಅವ್ರೆಲ್ರ ಕೈಗೂ ದುಡ್ಡು ಕೊಟ್ಟು ಅಲ್ಲಿಂದ ಕಳಿಸ್ತಾಳೆ. ಆಗ ವಿಶಾಲಾಕ್ಷಿ ಚೇಲ ಬಂದು, ಅಕ್ಕ ಏನಕ್ಕ ಇದಲ್ಲ, ಆ ಮೀನಾ ಹೇಳ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲಿ ಆ ಮೀನಾ ಗೆದ್ಬಿಡ್ತಾಳೆ ಅನ್ನೋ ಭಯ ಆಗ್ತಿದೆ ಅಕ್ಕ ಅಂತ ಹೇಳ್ತಿರೋವಾಗ ವಿಶಾಲಾಕ್ಷಿ ಕೋಪದಲ್ಲಿ ಅವ್ನ ಕೆನ್ನೆ ಕೊಡಿತಾಳೆ. ಅಕ್ಕ ಏನಕ್ಕ ಅಂತ ಹೇಳಿ ಅವ್ನು ಕೇಳ್ತಿರೋವಾಗ, ಇನ್ನೇನೋ ಶಾಪ ಆಗ್ತಿದ್ಯೇನೋ, ನೀನ್ ಅಡ್ಬಾಯ್ ಹಾಕ್ಬೇಡ, ಸುಮ್ನೆ ಹೋಗೋ ಇಲ್ಲಿಂದ ಅಂತ ಹೇಳಿ ವಿಶಾಲಾಕ್ಷಿ ಬೈತಿರ್ತಾಳೆ. ಅಯ್ಯೋ ಅಕ್ಕ, ಅದು ಹಾಗಲ್ಲಕ್ಕ, ಅಲ್ಲಿರೋ ಜನಗಳೆಲ್ಲ ಮೀನನ್ನ ನಂಬೋದಕ್ಕೆ ಶುರು ಮಾಡಿದ್ದಾರೆ. ಹೂ ಕಟ್ಟೋ ಕುಟುಂಬಕ್ಕೆಲ್ಲ ಏನೋ ದೊಡ್ಡದಾಗಿ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ನಂಬಿಸ್ತಾ ಇದ್ದಾಳೆ. ಇದನ್ನ ನನ್ನ ಹೆಂಡತಿ ಕೂಡ ನಂಬಿದಾಳಕ್ಕ, ನನ್ನ ಮಗಳನ್ನ ಅಲ್ಲೇ ಟ್ಯೂಷನ್ಗೆ ಸೇರಿಸು ಅಂತ ನನ್ನ ಹೆಂಡತಿ ಹೇಳ್ತಾ ಇದ್ದಾಳಕ್ಕ ಅಂತ ಹೇಳಿ ವಿಶಾಲಾಕ್ಷಿ ಚೇಲ ಹೇಳ್ತಿರುವಾಗ, ಹೋ, ಈ ಮೀನನ್ಗೆ ಸಪೋರ್ಟ್ ಮಾಡೋರು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರಾ, ಹೇಗಾದ್ರೂ ಮಾಡಿ ಅವಳು ಪೆಟಿಷನ್ ಫೈಲ್ ಮಾಡೋದಕ್ಕೂ ಮುಂಚೆನೆ ನಾವು ಅವಳನ್ನ ತಡಿಬೇಕು, ಅವಳು ಈ ಎಲೆಕ್ಷನ್ಗೆ ನಿಂತ್ಕೋಬಾರ್ದು, ಅವಳು ನಾಮಿನೇಷನ್ಗೆ ಹೋಗೋದಕ್ಕೆ ಮುಂಚೆನೆ ಅವಳಿಗೆ ಏನಾದ್ರು ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಅಕ್ಕ ಏನ್ ಮಾಡ್ಬೇಕು ಅಂತ ಹೇಳಕ್ಕ ಅಂತ ಹೇಳಿ ವಿಶಾಲಾಕ್ಷಿ ಚೇಲ ಕೇಳ್ತಿರ್ತಾನೆ. ನಮ್ಮ ಹುಡುಗರನ್ನ ರೆಡಿ ಇರೋದಕ್ಕೆ ಹೇಳು, ಉಳಿದಿದ್ದೆಲ್ಲ ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದಾಗ, ಸರಿ ಆಯ್ತು ಅಕ್ಕ ಅಂತ ಹೇಳಿ ಅವಳು ಚೇಲ ರೌಡಿಗಳಿಗೆ ಕಾಲ್ ಮಾಡೋದಕ್ಕೆ ಹೋಗ್ತಾನೆ. ಈ ಕಡೆ ಮೀನಾ ನಾಳೆ ನಾಮಿನೇಷನ್ಗೆ ಏನೇನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅದನ್ನೆಲ್ಲ ನೋಡ್ಕೋತಿರೋವಾಗ ಶಾಂತಿ ಬಂದು, ಇನ್ನೂ ಇದನ್ನೇ ಮಾಡ್ಕೊಂಡು ಕೂತಿದ್ದೇನೆ, ಅಲ್ಲ ನೀನ್ ಹಿಂಗೆ ಮಾಡ್ಕೊಂಡು ಕೂತ್ಕೊಬಿಟ್ರೆ ನಮ್ಮ ಹೊಟ್ಟೆ ಮೇಲೆಲ್ಲ ತಣ್ಣೀರ್ ಬಟ್ಟೆ ಹಾಕೋಬೇಕೇನೆ ಅಂತ ಹೇಳಿ ಶಾಂತಿ ಬೈತಾಳೆ. ಆಗ ರಂಗನಾಥ್ ಅವ್ರು ಬಂದು ಶಾಂತಿಗೆ ಬೈತಾ, ಏನೇ ಇವಾಗ ನಿನ್ ಹೊಟ್ಟೆ ಹಸಿತಾ ಇದ್ಯಾ, ಹೋಗಿ ಅಲ್ಲಿ ನೋಡೋಗು, ಅಲ್ಲಿ ಅಡಿಗೆ ಮಾಡಿಟ್ಟಿದ್ದಾಳೆ, ಹೋಗಿ ಸುರ್ಕ ಹೋಗು ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಬೈತಿರ್ತಾರೆ. ಹೌದು, ನಿಮ್ ಸೊಸೆಗೆ ಏನು ಹೇಳಂಗೆ ಇಲ್ಲ, ಹಂಗೆ ಬಂದ್ಬಿಡ್ತಿರಲ್ಲ ಅಂತ ಹೇಳಿ ಶಾಂತಿ ಗುಣ್ಕೊಂಡು ಹೋಗ್ತಾಳೆ. ಅಷ್ಟರಲ್ಲಿ ಶ್ವೇತಾ ಸ್ವೀಟ್ ತಗೊಂಡು ಮನೆಗೆ ಬರ್ತಾಳೆ. ಆಗ ಸೂರ್ಯ ಮೀನಾ ಇಬ್ರು ಕೂಡ ಹೂ ಕಟ್ಟೋ ಸಂಘದ ಮಕ್ಕಳಿಗೆ ಶ್ವೇತಾ ಟ್ಯೂಷನ್ ಹೇಳ್ಕೊಡೋದ್ರ ಬಗ್ಗೆ ರಂಗನಾಥ್ ಅವ್ರ ಹತ್ರ ಹೇಳಿದಾಗ ರಂಗನಾಥ್ ಅವರು ಶ್ವೇತನ ಹೊಗಳ್ತಾ ಇರ್ತಾರೆ. ಆಗ ದೊಡ್ಡಪ್ಪ, ಇವಾಗ ನಾವು ಕಲ್ತಿರೋದನ್ನ 4 ಜನಕ್ಕೆ ಹೇಳ್ಕೊಡ್ಲಿಲ್ಲ ಅಂತಂದ್ರೆ ನಾವು ಓದಿ ಏನ್ ಪ್ರಯೋಜನ ಹೇಳಿ ಅಂತ ಹೇಳಿ ಶ್ವೇತಾ ಹೇಳ್ತಿರೋವಾಗ, ನೋಡಿದ್ಯೇನೋ ಪೆಂಗ್ಯ, ಯಾವಾಗ್ಲೂ ನಾನು ಓದಿರೋನು ಅಂತ ಹೇಳ್ತಿರ್ತೀಯಲ್ಲ, ಅದೆಲ್ಲ ಕಣ ಮುಖ್ಯ, ಇಲ್ಲಿ ನೋಡು ನನ್ನ ತಂಗಿ ಅಷ್ಟೊಂದು ಓದಿದ್ರು ಕೂಡ ಅದನ್ನ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತಿದ್ದಾಳಲ್ಲ, ಇದಕ್ಕೆ ಗ್ರೇಟ್ ಅನ್ಬೇಕು ಕಣೋ ಅಂತ ಹೇಳಿ ಸೂರ್ಯ ಶ್ವೇತನ ಹೊಗಳ್ತಾ ಇರ್ತಾನೆ. ಆಗ ಶ್ವೇತಾ, ತಗೊಳ್ಳಿ ದೊಡ್ಡಮ್ಮ ಸ್ವೀಟ್ನ ಅಂತ ಹೇಳ್ತಿರುವಾಗ, ಇವಳು ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ನಾನು ಯಾಕೆ ಸ್ವೀಟ್ ತಗೋಬೇಕು ಅಂತ ಹೇಳಿ ಶಾಂತಿ ಕೇಳ್ತಿರ್ತಾಳೆ. ಆಗ ದೊಡ್ಡಮ್ಮ, ಮೀನಾ ಅವ್ರು ಗೆದ್ಮೇಲೆ ಇದಕ್ಕಿಂತ ದೊಡ್ಡ ಪಾರ್ಟಿನೇ ಕೊಡ್ತೀನಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಇವಾಗ ಸ್ವೀಟ್ ಕೊಡ್ತಾ ಇರೋದು ಬೇರೆ ವಿಷಯದ ಬಗ್ಗೆ ಅಂತ ಹೇಳ್ತಾ ಸ್ವೀಟ್ ತಗೊಳ್ಳಿ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ಏನಿರ್ಬೋದು ಅಂತ ಹೇಳಿ ಮನೆಯವರೆಲ್ಲರೂ ಕೇಳ್ತಿರುವಾಗ, ನನ್ನ ಫ್ರೆಂಡಿಗೆ ಒಬ್ರು ಅಕ್ಕ ಇದ್ದಾರೆ, ಅವ್ರಿಗೆ ಮದುವೆ ಆಗಿ 1 ವರ್ಷಕ್ಕೇನೆ ಡೈವರ್ಸ್ ಆಗೋಯ್ತು ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, 1 ವರ್ಷಕ್ಕೆ ಆಗೋಯ್ತಾ, ಇಲ್ಲಿ ತುಂಬಾ ದಿನಗಳಿಂದ ಡೈವರ್ಸ್ ಸಿಗದೆ ಪಾಪ ಒದ್ದಾಡ್ತಾ ಇದ್ದಾನೆ ಒಬ್ಬ ಅಂತ ಹೇಳಿ ಸೂರ್ಯ ಮನೋಜನ್ ನೋಡ್ಕೊಂಡು ಹೇಳ್ತಾನೆ. ನಂತರ ಅವ್ರ ಹತ್ರ ಏನಾದ್ರೂ ಒಂದು ಐಡಿಯಾ ಇದ್ರೆ ಕೇಳು ಶ್ವೇತಾ ಅಂತ ಹೇಳಿ ಸೂರ್ಯ ಶ್ವೇತಾನ್ ಕೇಳ್ತಾನೆ. ಆಗ ಅಲ್ಲೋ ಸೂರ್ಯ, ಶ್ವೇತನ್ ಮಾತಾಡೋದಕ್ಕೆ ಬಿಡೋ, ಸುಮ್ಮನೆ ಮಧ್ಯದಲ್ಲಿ ವಟ ಅಂತಿರ್ತೀಯಲ್ಲೋ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅಷ್ಟೇ ಅಲ್ಲ ದೊಡ್ಡಪ್ಪ, ಅವ್ರಿಗೆ ಇನ್ನೂ ಮಗು ಆಗಿಲ್ಲ, ನಾನು ಮನೋಜಣ್ಣನ ಬಗ್ಗೆ ನನ್ನ ಫ್ರೆಂಡ್ ಹತ್ರ ಹೇಳಿದೆ, ಅವ್ರಿಗೆ ಈ ಮದ್ವೆಲಿ ಇಂಟ್ರೆಸ್ಟ್ ಇದೆಯಂತೆ, ನಿಮ್ಗೆ ಓಕೆ ಅಂದ್ರೆ ಸಾಕು, ನನ್ನ ಫ್ರೆಂಡ್ ಅಕ್ಕನ ಜೊತೆ ಮನೋಜಣ್ಣನ ಮದ್ವೆ ಮಾಡಿಸ್ಬಿಡೋಣ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ಆಗ ಏನು ಡೈವರ್ಸ್ ಆಗಿರೋ ಹುಡುಗಿನ ಅವಳು ಹೆಂಗ್ ಮದ್ವೆ ಆಗೋದು ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೀನು ಡೈವರ್ಸ್ ಅದನ್ನೇ ಕಣೋ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಆಗ ಏನಮ್ಮ ಶ್ವೇತಾ, ಈಗಾಗಲೇ ಮದ್ವೆ ಆಗಿರೋ ಹುಡುಗಿನ ಹೆಂಗಮ್ಮ ಮತ್ತೆ ಮದ್ವೆ ಮಾಡ್ಕೊಳ್ಳೋದು ಅಂತ ಹೇಳಿ ಶಾಂತಿ ಕೇಳಿದಾಗ, ಶಾಂತಿ, ಬೇರೆಯವರು ಇದೇ ತರನೇ ಯೋಚನೆ ಮಾಡಿದ್ರೆ ಮನೋಜನ್ ಹೆಣ್ ಸಿಗುತ್ತೇನೆ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ ಅದೆಲ್ಲ ಸರಿ
ಸರಿರಿ, ಆದ್ರೆ ಅವರೆಲ್ಲ ಅಮೆರಿಕದಲ್ಲಿದ್ದಾರಂತೆ, ಎಲ್ಲರೂ ಹೆಣ್ಣು ನೋಡೋದಕ್ಕೆ ಅಲ್ಲೇ ಹೋಗ್ಬೇಕಾಗುತ್ತೋ ಏನೋ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ದೊಡ್ಡಮ್ಮ ಅದು ಹಾಗಲ್ಲ, ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು, ಆನ್ಲೈನಲ್ಲೇ ಮೀಟ್ ಮಾಡಿದ್ರೆ ಆಯ್ತಪ್ಪ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ಓ ಹಂಗೂ ಆಗುತ್ತಾ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಅಮ್ಮ ವಿಡಿಯೋ ಕಾಲ್ ಮಾಡೋದಿಲ್ವಾ, ಅದೇ ತರ ನೋಡಿದ್ರೆ ಆಯ್ತು ಬಿಡು ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ನಂತರ ನೀವು ನೋಡಿ ಮಾತಾಡಿ ಸೆಟ್ ಆಯ್ತು ಅಂತಂದ್ರೆ ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ಶ್ವೇತಾ ಹೇಳ್ತಿರೋವಾಗ, ಅಮೆರಿಕದಲ್ಲಿ ಸೆಟ್ಲ್ ಆಗಿರೋ ಹುಡುಗಿ ಅಂತ ಹೇಳ್ತಾ ಇದ್ಯಾ, ಮದುವೆ ಆದ್ಮೇಲೆ ಆ ಹುಡುಗಿ ಇಲ್ಲಿರ್ತಾಳ ಅಥವಾ ನಾನೇ ಅಲ್ಲಿಗೆ ಹೋಗಿ ಸೆಟ್ಲ್ ಆಗ್ಬೇಕಂತ ಹೇಳಿ ಮನೋಜ ಕೇಳ್ತಾನೆ. ಆಗ ಶಾಂತಿ ಆ ಹುಡುಗಿ ಮನೆ ಬಗ್ಗೆ ವಿಚಾರಿಸ್ತಿರೋವಾಗ, ಶ್ವೇತಾ ಕನ್ಫ್ಯೂಸ್ ಆಗ್ಬೇಡಮ್ಮ, ಹುಡುಗಿ ಮನೆಯವರು ಶ್ರೀಮಂತರ ಅಂತ ಸಕ್ಕರೆ ಕೇಳ್ತಾ ಇರೋದು ಅಷ್ಟೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅಯ್ಯೋ ಅದರಲ್ಲೆಲ್ಲ ಅವ್ರು ತುಂಬಾನೇ ರಿಚ್ ಇದ್ದಾರೆ, ಹುಡುಗಿ ಅಪ್ಪ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅಲ್ಲಿ ತುಂಬಾ ಪ್ರಾಪರ್ಟಿ ಕೂಡ ಇದೆ ಅವ್ರಿಗೆ, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸ್ವಂತವಾಗಿ ಅವರು ಏರೋಪ್ಲೇನ್ ಕೂಡ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಶ್ವೇತಾ ಹೇಳಿದಾಗ ಅದನ್ನ ಕೇಳಿ ಶಾಂತಿ ಬಾಯ್ ಬಿಡ್ತಿರ್ತಾಳೆ. ಮನೋಜ ಕೂಡ ಏರೋಪ್ಲೇನ್ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾ, ಹಾಗಾದ್ರೆ ನಾನು ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆದ್ರೂ ಕೂಡ ಸಮಸ್ಯೆನೇ ಇಲ್ಲ, ಯಾವಾಗೆಲ್ಲ ನಿಮ್ಮನ್ನ ನೋಡ್ಬೇಕು ಅಂತ ಅನ್ಸುತ್ತೋ ಆವಾಗ ನಾನು ಫ್ಲೈಟ್ ಅಲ್ಲೇ ಬಂದ್ಬಿಡ್ಬೋದು ಅಂತ ಹೇಳಿ ಮನೋಜ ಖುಷಿ ಪಡ್ತಾ ಹೇಳ್ತಾನೆ. ಆಗ ಲೋ ಮನೋಜ, ಅದನ್ನೇನು ಟೌನ್ ಬಸ್ಸು ಅಂತ ಅನ್ಕೊಂಡೇನೋ, ಅನ್ಕೊಂಡಾಗೆಲ್ಲ ಬಂದ್ಬಿಡೋದಕ್ಕೆ, ಈಗೆಲ್ಲ ಅಲ್ಲಿ ಸಿಟಿಸನ್ಶಿಪ್ ಸಿಕ್ಕೋದಕ್ಕೆ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ, ಇನ್ನು ಹೋಗೋದಕ್ಕಂತೂ ತುಂಬಾನೇ ಪ್ರೊಸೀಜರ್ ಇದೆ ಕಣೋ, ಅಷ್ಟರಲ್ಲೇ ಕನ್ಸ್ಕೊಂಡ್ಬಿಡ ಕಣೋ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಆಗ ಶಾಂತಿ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿದೆ ಈ ಸಂಬಂಧಕ್ಕೆ ಓಕೆ ಅಂತ ಹೇಳ್ಬಿಡ್ತಾಳೆ. ಸರಿ ದೊಡ್ಡಮ್ಮ, ಇದ್ರ ಬಗ್ಗೆ ಮಾತಾಡಿ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ, ಬರ್ತೀನಿ ಅಂತ ಹೇಳ್ತಾ ಶ್ವೇತಾ ಹೋಗ್ತಿರೋವಾಗ, ಅಯ್ಯೋ ಊಟ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಬೇಡ ದೊಡ್ಡಮ್ಮ, ನನ್ನ ಕೆಲಸ ಇದೆ, ನಾನು ಹೆಣ್ಣು ನೋಡೋ ದಿವಸ ಬರ್ತೀನಿ ಅಂತ ಹೇಳ್ತಾ ಶ್ವೇತಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಮನೋಜ ಮತ್ತೆ ಶಾಂತಿ ಇಬ್ರು ಕೂಡ ಖುಷಿ ಪಡ್ತಾ ಅಮೆರಿಕದಲ್ಲಿ ಸೆಟ್ಲ್ ಆಗೋದಕ್ಕೆ ಪಾಸ್ಪೋರ್ಟ್ ಬಗ್ಗೆ ಎಲ್ಲ ಮಾತಾಡ್ತಿರೋವಾಗ ಸೂರ್ಯ, ಮೀನಾ, ರವಿ ಮಾತ್ರ ಇವ್ರನ್ನೇ ನೋಡ್ತಾ ಇರ್ತಾರೆ. ಅಯ್ಯೋ ಸ್ವಲ್ಪ ದಿವಸ ಮಲೇಷಿಯಾ ಸ್ಟೋರಿ ಓಡ್ತಾ ಇತ್ತು, ಇನ್ಮೇಲೆ ಈ ಅಮೆರಿಕ ಸ್ಟೋರಿ ಓಡುತ್ತೋ ಏನೋ ಅಂತ ಹೇಳ್ಕೊಂಡು ಸೂರ್ಯ ನಗ್ತಾ ಇರ್ತಾನೆ. ಈ ಕಡೆ ಮೀನಾ ಶ್ರುತಿನ್ ಮೀಟ್ ಮಾಡಿ ಮನೋಜನ್ಗೆ ಹುಡುಗಿ ನೋಡಿರೋ ವಿಷಯ ಮತ್ತೆ ಆವತ್ತಿನ ದಿವಸ ನೀವು ಮನೆಗೆ ಬರಲೇಬೇಕು ಅಂತ ಹೇಳಿ ಕೇಳ್ಕೊತಿರ್ತಾಳೆ. ಅದಕ್ಕೆ ಶ್ರುತಿ ಕೂಡ ಬರ್ತೀನಿ ಅಂತ ಒಪ್ಕೋತಾಳೆ. ಅಷ್ಟರಲ್ಲಿ ಶ್ರುತಿಗೊಂದು ಕೊರಿಯರ್ ಬರುತ್ತೆ. ಏನದು ಅಂತ ನೋಡಿದಾಗ ನೀತು ಬೊಕೆಟ್ನ ಓಪನ್ ಮಾಡೋದಕ್ಕೆ ಅಂತ ರವಿಗೆ ಇನ್ವಿಟೇಷನ್ ಕಳ್ಸಿರ್ತಾಳೆ. ಆ ಇನ್ವಿಟೇಷನ್ ಅಲ್ಲಿ ನೀತು ರವಿ ಅನ್ನೋ ಹೆಸರನ್ನ ನೋಡ್ತಿದ್ದಂಗೆನೆ ಶ್ರುತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆಗ ಶ್ರುತಿ ಕೋಪ ಮಾಡ್ಕೊಂಡಿರೋದನ್ನ ನೋಡಿ ಮೀನಾ ಅವಳಿಗೆ ಸಮಾಧಾನ ಮಾಡಿ, ರವಿ ಅವರು ಇಲ್ಲಿದ್ರೆ ತಾನೇ ಅಲ್ಲಿಗೆ ಹೋಗ್ತಾರೆ ಅಂತ ನಿಮಗೆ ಭಯ ಆಗೋದು, ಒಂದ್ ಕೆಲಸ ಮಾಡಿ ಅವತ್ತು ರವಿನ ಕರ್ಕೊಂಡು ನೀವೆಲ್ಲಾದ್ರೂ ಹೋಗ್ಬಿಡಿ, ಅವಳ ಪ್ಲಾನ್ ಫೇಲ್ ಆಗ್ಬಿಡುತ್ತೆ, ನೀವು ಮತ್ತೆ ರವಿ ಇಬ್ರು ಅಲ್ಲಿಗೆ ಹೋಗ್ತೀರಾ ಅಂತ ಅವಳು ಕಾಯ್ತಿರ್ತಾಳೆ. ನೀವು ಅಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಅವಳು ಖಂಡಿತವಾಗ್ಲೂ ಇಲ್ಲಿಗೆ ಬಂದೇ ಬರ್ತಾಳೆ, ಹೇಗಾದ್ರೂ ಜಗಳ ಮಾಡಿ ರವಿನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾಳೆ, ಅದಕ್ಕೆ ನೀವಿಬ್ರು ಆ ಟೈಮಲ್ಲಿ ಇಲ್ಲಿ ಇರ್ಲೇಬೇಡಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಶ್ರುತಿ ತುಂಬಾನೇ ಯೋಚನೆ ಮಾಡ್ತಾ, ನೀವು ಹೇಳಿದ್ದು ಕರೆಕ್ಟ್ ಆಗಿದೆ ಮೀನಾ ಮರಿ, ಅವತ್ತು ನಾನು ಮತ್ತೆ ರವಿ ಇಬ್ರು ಕೂಡ ಎಲ್ಲಾದ್ರೂ ಹೋಗಿ ಬರ್ತೀವಿ, ಆದ್ರೆ ರೆಸ್ಟೋರೆಂಟ್ ನ ಯಾರು ನೋಡ್ಕೋತಾರೆ ಅಂತ ಹೇಳಿ ಶ್ರುತಿ ಕೇಳ್ತಿರೋವಾಗ, ನಾನು ಮತ್ತೆ ಅವ್ರಿಲ್ವಾ ಶ್ರುತಿ, ನಾವಿಬ್ರು ನೋಡ್ಕೋತೀವಿ, ನೀವು ಆರಾಮಾಗಿ ಹೋಗಿ ಬನ್ನಿ, ನೀವಿಬ್ರು ಜೊತೆಯಾಗಿ ಹೋದ್ರೆ ಇಬ್ಬರ ಮಧ್ಯೆ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮೀನಾ ಶ್ರುತಿನ ಒಪ್ಪಿಸ್ತಾಳೆ. ಈ ಕಡೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಅಂತ ವಿಶಾಲಾಕ್ಷಿ ಬಂದು ಕಾಯ್ತಾ ಇರ್ತಾಳೆ. ಅಲ್ಲಿರೋ ಜನಗಳೆಲ್ಲ ಜೈಕಾರ ಹಾಕ್ತಾ, ಅಕ್ಕ ನಾವು ನಿಮ್ಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಿರೋವಾಗ ಇದ್ದಕ್ಕಿದ್ದಂಗೆ ತಮಟೆ ಸೌಂಡ್ ಬರುತ್ತೆ. ಏನಿದು ಅಂತ ಎಲ್ಲರೂ ನೋಡ್ತಿರೋವಾಗ ಮೀನನ್ನ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಅಂತ ಸೂರ್ಯ ಕರ್ಕೊಂಡು ಬರ್ತಿರ್ತಾನೆ. ಜೊತೆಗೇನೆ ತಮಟೆ ಹೊಡಿಯೋರು ಮತ್ತೆ ಮೀನಾ ಸೂರ್ಯ ಫ್ರೆಂಡ್ಸ್ ಎಲ್ಲ ಬರ್ತಾ ಇರೋದನ್ನ ನೋಡಿ ವಿಶಾಲಾಕ್ಷಿಗೆ ಶಾಕ್ ಆಗುತ್ತೆ. ಆಗ ಏನ್ರಿ ಇದೆಲ್ಲ, ನಾವೇನ್ ಮದ್ವೆ ಮನೆಗೆ ಹೋಗ್ತಾ ಇದೀವೇನ್ರಿ, ಯಾಕ್ರಿ ಇದೆಲ್ಲ ಅಂತ ಮೀನಾ ಕೇಳ್ತಿರೋವಾಗ, ಹೇ ಮೀನಮ್ಮ ಸುಮ್ನೆ ಇರೇ, ನೀನು ಎಲೆಕ್ಷನ್ ನಿಂತ್ಕೋತಾ ಇದೀಯ ಅಂತ ಎಲ್ರಿಗೂ ಗೊತ್ತಾಗೋದ್ ಬೇಡ್ವಾ, ಸುಮ್ನೆ ಇರು ಅಂತ ಸೂರ್ಯ ಮೀನಾ ಹೇಳ್ತಾ ಇರ್ತಾನೆ. ಆಗ ಸೂರ್ಯನ ಫ್ರೆಂಡ್ಸ್ ಮತ್ತೆ ಮೀನಾ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಜೊತೆಗೆ ಕನಕ ಕೂಡ ಬಂದಿರ್ತಾಳೆ. ಬೇಕು ಬೇಕು ಅಂತಾನೆ ವಿಶಾಲು ಮುಂದೆ ಸೂರ್ಯನ ಫ್ರೆಂಡ್ಸ್ ಎಲ್ಲ ಹೋಗಿ ಡ್ಯಾನ್ಸ್ ಮಾಡ್ತಾ ಇರೋವಾಗ ಇದರಿಂದ ವಿಶಾಲಾಕ್ಷಿಗೆ ಇನ್ನೂ ಕೋಪ ಜಾಸ್ತಿ ಆಗ್ತಿರುತ್ತೆ. ಆಗ ಸಾಕ್ ನಿಲ್ಲಿಸ್ರಪ್ಪ, ಇನ್ನೂ ನಾಮಿನೇಷನ್ ಕೊಡೋಕೆ ಬಂದಿದ್ದೀರಾ ಅಷ್ಟೇನೆ, ಆಗ್ಲೇ ಇಷ್ಟೊಂದೆಲ್ಲ ಆಟ ಆಡ್ತಾ ಇದ್ದೀರಲ್ಲ ಅಂತ ಹೇಳಿ ಅಲ್ಲಿರೋರೆಲ್ಲರೂ ಕೇಳ್ತಿರೋವಾಗ, ಅಯ್ಯೋ ಏನಣ್ಣ ನೀವು, ಇದ್ರಲ್ಲಿ ಗೆಲ್ಲೋದೇ ನನ್ನ ಹೆಂಡತಿ, ಅದಕ್ಕೆ ಈ ಸೆಲೆಬ್ರೇಷನ್ ಎಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ನೋಡಪ್ಪ, ಇದುವರೆಗೂ ವಿಶಾಲಾಕ್ಷಮ್ಮನವರು 5 ಸಲ ನಿಂತು ಗೆದ್ದಿದ್ದಾರೆ, ಆಮೇಲೆ ಅವ್ರು ಯಾರು ನಿಲ್ಸಿದ್ರು ಅವರೆಲ್ಲ ಕೂಡ ಗೆದ್ದಿದ್ದಾರೆ, ಅವರೆಲ್ಲರೂ ಈ ತರ ತಮಟೆ ಸಮೇತ ಬಂದಿದ್ರು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಅಲ್ಲಿರೋ ವಿಶಾಲಾಕ್ಷಿ ಚೆಲಗಳೆಲ್ಲ ಕೇಳ್ತಾ ಇರ್ತಾರೆ. ಆಗ ಅಣ್ಣ ಎಷ್ಟು ಸಲ ಗೆದ್ರು ಅನ್ನೋದು ಮುಖ್ಯ ಅಲ್ಲ, ಗೆದ್ದು ಏನ್ ದಬ್ಬಾಕಿದ್ರು ಅನ್ನೋದೇ ಮುಖ್ಯ ಅಂತ ಹೇಳಿ ಸೂರ್ಯ ಹೇಳಿದಾಗ, ನೀವು ಗೆದ್ದು ಏನ್ ಮಾಡ್ತೀರಾ ಅಂತದ್ದು ಅಂತ ಹೇಳಿ ವಿಶಾಲಾಕ್ಷಿ ಕಡೆಯವ್ರು ಕೇಳ್ತಿರ್ತಾರೆ. ಆಗ ನೋಡಿ ಸರ್, ಅದೆಲ್ಲ ಗೆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಚೇತನ್ ಹೇಳ್ತಿರೋವಾಗ, ಮೀನಾ ಗೆದ್ರೆ ಒಳ್ಳೇದೇ ಮಾಡ್ತಾಳೆ ಅಂತ ನಮಗ್ ಗೊತ್ತಿದೆ ಅಂತ ಹೇಳಿ ಮೀನಾ ಕಡೆಯವರೆಲ್ಲರೂ ಹೇಳ್ತಿರ್ತಾರೆ. ಅಯ್ಯೋ ಅಂತದ್ ಏನ್ ಮಾಡಕ್ಕಾಗುತ್ತೆ ಅವಳ ಕೈಲಿ ಅಂತ ಹೇಳಿ ವಿಶಾಲಾಕ್ಷಿ ಚೆಲಗಳು ಕೇಳ್ತಿರೋವಾಗ, ಹೌದು ಗೆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಬಿಡಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆದ್ರೆ ವಿಶಾಲಾಕ್ಷಿಗೆ ಮಾತ್ರ ತಾನೆಲ್ಲಿ ಸೋತೋಗ್ಬಿಡ್ತೀನೋ ಅನ್ನೋ ಭಯ ಕಾಡೋದಕ್ಕೆ ಶುರು ಮಾಡುತ್ತೆ. ನಂತರ ಮೀನಾ ನಾಮಿನೇಷನ್ ಫೈಲ್ ಮಾಡಲೇಬಾರ್ದು ಅಂತ ಹೇಳಿ ವಿಶಾಲಾಕ್ಷಿ ತೀರ್ಮಾನ ಮಾಡಿ ಅವಳ ಕಡೆ ರೌಡಿಗಳಿಗೆ ಹೇಳಿ ಕಳಿಸ್ತಾಳೆ. ಅದ್ರ ಪ್ರಕಾರನೇ ಅವಳ ಕಡೆ ರೌಡಿ ಒಬ್ಬ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಸೀದಾ ಬಂದು ಮೀನಾ ಹೊಟ್ಟೆಗೆ ಚಾಕು ಹಾಕಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಗ ಅಲ್ಲಿರೋ ಎಲ್ಲರೂ ಕೂಡ ಮೀನಾಗಿ ಏನಾಯ್ತು ಎತ್ತ ಅಂತ ಅವಳನ್ನೇ ನೋಡ್ತಿರೋವಾಗ ಮೀನಾ ಮಾತ್ರ ಚಾಕು ಚುಚ್ಚಿರೋ ನೋವಿಂದ ತುಂಬಾನೇ ಒದ್ದಾಡ್ತಾ ಇರ್ತಾಳೆ. ಆಗ ಸೂರ್ಯನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಜೋರಾಗಿ ಕಿರ್ಚ್ಕೊಂಡು ಗಾಬರಿಲಿ ಒದ್ದಾಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.